ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎದ್ದೇಳಪ್ಪ, ನಿಂದ್ರು ತಾಯಿಲ್ಲ ಇದನ್ನ ಹಿಂದಕ್ಕೆ ಸರಿ. ಶಹರಾಮನ್ ಗಿಫ್ಟ್ ನೋಡ್ರಿ, ಪಿಲ್ಲುಗ ಬರ್ತ್ಡೇ ಗಿಫ್ಟ್. ಫುಲ್ ತೊಳಿದ್ರು ಅವತ್ತು ಚಂದ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ಏನೈತೆ ನೋಡ್ರಿ, ಆಪ್ ತೊಳು ಮಸ್ತ್ ಹುಡುಕ್ಯಾಡಿ. ಅವತ್ತು ವಿಡಿಯೋದಾಗ ಜಾಸ್ತಿ ವಿಡಿಯೋ ಮಾಡಿಲ್ಲ, ಎಲ್ಲೆಲ್ಲಿ ಅಡ್ಡಾಡು ಅಂತೇಳಿ 3-4 ಅಂಗಡಿ ಅಡ್ಡಾಡಿ ಇವನಿಗೆ ಇಷ್ಟ ಆಗುವಂಥದ್ದು ಮತ್ತು ಕ್ವಾಲಿಟಿ ಮತ್ತು ಏಕ್ ನಂಬರ್. ಅವ್ರ ಪಪ್ಪಗೂ ಇಷ್ಟ ಆಯಿತು, ಮಸ್ತ್ ಆಯ್ತು ಅಂತ ಹೇಳಿದ್ರು. ಖುಷಿ ಆಯ್ತು ನೋಡ್ರಿ. ಪಿಲ್ಲು ಹೆಂಗೆ ಕಾಣತ್ತಾನ ಕಮೆಂಟ್ ಮಾಡಿ ಹೇಳ್ರಿ. ಪಿಲ್ಲು ಅವ್ರ ಪಪ್ಪಂದು ಈ ಥರ ಒಂದು ಶರ್ಟ್ ಐತಿ. ಎಲ್ಲಿಗಾರ ಹೋದ್ರ ಅಪ್ಪ ಮಕ್ಕಳು ಮ್ಯಾಚಿಂಗ್ ಹಾಕಾರ. ನೋಡ್ತೀನಿ ಅಂದ್ರೆ 2 ಕಡೆ ಬಕ್ಕಣದವಪ್ಪ ಪಿಲ್ಲು. ವಾವ್ ಮಸ್ತ್, ಬಾಪ್ರಿ ಭಾರಿ. ಸೂಪರ್. ಆದ್ರೆ ಹೊಲಸು ಮಾಡ್ಕೊಬೇಡ. ಅವ ಒಲ್ ಮಮ್ಮಿ ಸಾಲ್ಯಾಗ ಹೊಲಸತ್ತವ ಅರಿಬಿ. ಮುಂಜಾನೆ ಯಾವಾರ ಬೇರೆ ಹಾಕೊಂಡು ಹೋಗಿನ ಹೊಸವು. ಸಂಜೆ ಮಾಡಿ ಅಮ್ಮ ಕೊಟ್ಟಿದ್ದು ಹಾಕೋತೀನಿ ಅಂದಿದ್ದ. ಬಟ್ ಅವ್ರ ಪಪ್ಪ ಇದ್ರೆ ಇಲ್ಲ ಅಮ್ಮ ಇವತ್ತನೇ ಹಾಕೋ, ಈಗ ಬಡ್ಡೆ ಮುಂಜಾನೆ ಹಾಕೋಬೇಕಂತ ಹೇಳಿ ಸಾಕ್ಷಾರ ನಾಷ್ಟ ಮಾಡೀನಿ. ಬುತ್ತಿ ಮಾಡಿಟ್ಟು ನಾಷ್ಟ ಮಾಡೀನಿ. ಯಾಕಂದ್ರೆ ನೀರು ಬಂದಿದ್ದು, ಯಜಮಾನ್ರು ನೀರು ತುಂಬಿದ್ರಿ, ಎಲ್ಲ ತೊಳ್ಕೊಟ್ಟೆ ಬಾಂಡೆ. ನೀರು ತುಂಬಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ತಂದ ಮ್ಯಾಗ ಎಲ್ಲ ರೆಡಿ ಮಾಡಿದೆ. ಇವಾಗ ಪನ್ನೀರ್ ಬಾಜಿ ಬೇಡಿದ್ದೆ ಪಿಲ್ಲು, ಹಂಗಾಗಿ ಪನ್ನೀರ್ ಬಾಜಿ ಮಾಡೀನಿ. ಹಂಗೆ ನಾನ್ ಮಾಡೀನಿ ನೋಡ್ರಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನಾನ್ ಮಾಡೀನಿ. ಬುತ್ತಿನೂ ಕೂಡ ಕಟ್ಟೀನಿ. ಚಾಕ್ ಇಟ್ಟಿನಿ. ಈಗ ಅವ್ರು ನಾಷ್ಟ ಮಾಡಕತ್ತಾರ. ಈಗ ಚಾಕ್ ಇಟ್ಟಿನಿ. ಅನ್ನ ಒಗ್ಗರಣೆ ಹಾಕಿನಿ. ಓಪು ತೇಜ್ಕಿ ಚಪಾತಿ ಇಲ್ಲ ನಾನ್ ಮಂತೈತ. ನೋಡ್ತೀನಿ. ಪನ್ನೀರ್ ಪಲ್ಯ ನೋಡ್ರಿ. ಪಲ್ಯ ಬಿಸಿ ಬಿಸಿ ನಾನು ಮತ್ತು ಪನ್ನೀರ್ ಪಲ್ಯ ಊಟ ಮಾಡ್ದೆ. ಸ್ನೇಹ ಈಗ ರೆಡಿಯಾಗಿ ಒಗ್ಗರಣೆನ ಹಾಕೋಕೆ. ಅನ್ನೋದು ಪ್ರಿಯ ಹೇಳ್ರಿ ಆಕಿ. ಚಹಾ ಕುದೀಲಿ ಈ ಕಡೆ, ಇನ್ನೂ ಸ್ವಲ್ಪ ಕಡಕ್ಕಾಗಿ ಈ ಕಡೆ ಹಾಲನ್ನು ಕೂಡ ಕಾಯ್ಲಿ. ಪಿಲ್ಲು ನೋಡ್ರಿ ಸ್ಕೂಲ್ನೊಳಗೆ. ಇವ್ನ ಯಾಕೆ ತೊಗೊಂಡಿ ಪಿಲ್ಲೆ? ಇವ್ ತೆಗಿತೀನಿ ಅಂದ್ರಿ ಇವನ್ನ. ಇದಕ್ಕಂದು ಇದು ಧೂಳು ಇದು ತೊಗೋರಿ. ಅಲ್ಲಿ ದಾರ ಐತ್ಲ ಪಿಲ್ಲೆ ಹೊಡೆಯೋದು. ಸೀರೆ ಬಾಕ್ಸ್ ಕೊಡ್ರಿ ಇವು. ಇವಾಗೊಂದು 2-3 ಆಗನ ಕಸದ ಗಾಡಿ ಹೋಗ್ಕೊಡ್ತಿದ್ದೆ. ನಮ್ಮ ಇಲ್ಲಿ ತಳವ ಅತ್ತೆ ಅದಾರ ಉಮಾಮಿ ಅಂತೇಳಿ. ಎಲ್ಲ ಗೊಳೆ ಮಾಡಿ ಒತ್ತಟೆ ಹಾಕು, ಏಟ ಬರ್ತಾವ ರೊಕ್ಕ ಅಂದ್ರೆ ಅದು ಕರೆಕ್ಟ್. ಹೆಗಲ ಮ್ಯಾಗ ಇಟ್ಕೊಂಡು ಹೋಗ್ಬಿಡ್ರ ಕಡೆ. ಇಲ್ರಿ ಅಟ್ಟು ಪ್ಯಾಕಿಂಗ್ ಮಾಡಲ್ಲೇನು ಇದು ಮಾಡೋದ ಇಲ್ಲೇ ಐತಿ. ಹೋರಿ ಎಟ್ಟು ಮಾಡ್ತೀರಿ. ಇದು ಈ ಕಡೆ ಪ್ಯಾಕ್ ಐತಿ ಭಕ್ತಿ ಚಿಕ್ಕಷ್ಟೇ. ಅದ್ರ ಮ್ಯಾಗ ಮಾಡ್ರಿ, ಅದನ್ನೊಳಗೆ ಮಾಡ್ರಿ. ಹಾಂ ಮುಗೀತು ಕೆಲಸ. ನಿಮ್ಗೆ ಅದೇ ಹೇಳ್ತೀನಿ ನಾ. ದೊಡ್ಡ ಕಮ್ಮಿ ಮಾಡತ್ತೀರ ಅದನ್ನ. ಒಳನ್ ತೊಗೊಂಬರ ಮನೆ ಮ್ಯಾಗಿಂದಾರ ಉಡಿ ಹೊಡ್ಯಕ್ ಬೇಕು. ಎಷ್ಟು ಪ್ಯಾಕ್ ಮಾಡಿ ಹೋಯ್ತಾರ ನೋಡ್ರಿ ಅದ. ಬಾ ಚಲ್ ಅನ್ಬೇಡ್ರಿ, ರಿಕ್ಷಾ ಬರ್ತೀಗ ಒಂದು ಸಾಲಿದು. ಸರಿ ಬಾಯ್ ಪಿಲ್ಲಿ. घेऊन येते जा. पिल्लू ते 6 पेन्सिल घेतलं का? आहे ना. गेले की टीचरना दे. नंतर करतेत. कसं करतेत ಹೇಳ್ತೀನಿ ರೀ. कळते नाही. 6 पेन्सिल वाटप करायला म्हणले. बर चालते. बाय. लंच बॅग आले बघ. रिक्षा ಹಾಂ ರಿಕ್ಷಾ ಬಂದು ನಿಂತೈತ್ರಿ. ಮಕ್ಕಳು ಈಗ ಹೋದ್ರು ಪಿಲ್ಯಾಗ. तुझं नाही सोड अप्पाचे. ನಮ್ಮ ಅವರದ್ರಿ ಅದು ರಿಕ್ಷಾ.
ಇನ್ನೂ ನೀರು ಅದಾವೆ ನೋಡ್ರಿ. ಇವತ್ತು ಕುಡಿಯೋ ನೀರು ಬಂದಾವು. ಯಜಮಾನ್ರು ತುಂಬ್ಯಾರ. ಎಲ್ಲ ಕಡೆ ನೀರೇ ನೀರದಂಗೆ ಆತಾವ. ರಿಕ್ಷಾ ಒಮ್ಮೊಮ್ಮೆ 11 ಗಂಟೆಗೆ 5 ನಿಮಿಷ ಕಡಿಮೆ ಇರ್ತಾ ಆವಾಗ ಬರ್ತದೆ. ಕೆಲವೊಮ್ಮೆ 11:15 ಬರ್ತೈತಿ. ಇವತ್ತು 11:12 ಬಂದೈತಿ, ಇನ್ನೂ ಬಂದಿಲ್ಲ. ಒಂದೇ ಟೈಮಿಗಿದ್ರೆ ಕರೆಕ್ಟ್ ರೀ. ಹೆಚ್ಚು ಕಮ್ಮಿ ಇವತ್ತು ಲೇಟಾಗಿ ಬಂದಾರ ಕೂಡ ನಾಳೆಗೆ ಲೇಟ್ ಆಗುತ್ತಂತೆ. ಒಂದು ಏನಾದರೂ ಹೆಚ್ಚು ಕಮ್ಮಿ ಉಳಿದೈತಂದ್ರೆ ಓಡಾಡ್ಬೇಕು ನೋಡ್ರಿ ಕೆಲಸ. ಓಕೆ, ನಮ್ಮ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಮಕ್ಕಳು ಸ್ಕೂಲಿಗೆ ಹೊಂಟ್ರು ನೋಡ್ರಿ. ಈಗ ನೋಡ್ರಿ, ನಾನು ಚಪಾತಿ ಪನ್ನೀರ್ ಪಲ್ಯ, ನಿನ್ನೆವು ಹಪ್ಪಳ ಮತ್ತು ಇವು ಮೆಣಸಿನಕಾಯಿ ಕರೆದಿದ್ದೀವಿ ರೀ ಊರಿಂದ ಮಾಡ್ಕೊಂಬಂದು. ಸ್ವಲ್ಪ ಒಗ್ಗರಣೆಯನ್ನು ಹಂಗೆ ಚಾ ಇಷ್ಟೆಲ್ಲ ತೊಗೊಂಡು ಊಟ ಮಾಡತ್ತೀನಿ. ಊಟ ಮಾಡೋಣ ಬರ್ರಿ. ಮತ್ತೆ ಒಳ್ಳೆ ಸಾಯಂಕಾಲನೇ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಮಕ್ಕಳು ಸ್ಕೂಲಿಗೆ ಹೋದಾದ್ಮ್ಯಾಗ ಬ್ಲಾಗ್ ಮಾಡಿದ್ದೆ. ಮತ್ತು ಮಕ್ಕಳು ಸ್ಕೂಲಿಂದ ಬಂದಾದ್ಮ್ಯಾಗಲೇ ಬ್ಲಾಗ್ ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತೀನಿ. ಅಪರೂಪಕ್ಕೆ ಯಜಮಾನ್ರಿ ಇವತ್ತು ರಜೆ ಅಂಥೇಳಿ ಸ್ವಲ್ಪ ಮಧ್ಯಾಹ್ನ ಲಘು ಟೈಮ್ ಬಂದರು, ಊಟ ಮಾಡಿ ರೆಸ್ಟ್ ಮಾಡಕತ್ರು. ಸ್ವಲ್ಪ ಕ್ವಾಲಿಟಿ ಟೈಮನ್ನು ತುಂಬ ದಿನ ಆದ್ಮ್ಯಾಗ ಸ್ಪೆಂಡ್ ಮಾಡಿದ್ರು ಅಂತ ನಾನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಅವ್ರು ಯಾವಾಗಲೂ ಕೆಲಸ 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 ಅಂತೇಳಿ ಬ್ಯುಸಿ ಒಳಗನೆ ಇರ್ತಿದ್ರು. ಅಪರೂಪ ನೋಡಿರಿ. ಫ್ಯಾಮಿಲಿಗೆ ಟೈಮ್ ಕೊಡದೆ ಇರೋಷ್ಟು ಬ್ಯುಸಿ ಆಗಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳೇ ಇರಲಿ, ನಿಮಗೋಸ್ಕರ ಬದುಕ್ತಿರ್ತಾರೆ, ನಿಮಗೋಸ್ಕರನೇ ಕಾಯ್ತಿರ್ತಾರೆ. ನಿಮ್ಮ 2 ಒಳ್ಳೆ ಮಾತುಗಳನ್ನು ಕೇಳೋದಕ್ಕೆ ಹಂಬಲಿಸ್ತಾ ಇರ್ತಾರೆ. ತಂದೆ ತಾಯಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಯಾರೇ ಇರಲ್ಲಕ್ಕ ನಿಮಗೋಸ್ಕರ ಅಂತೇಳಿ ಯಾರು ಜೀವನ ಏನಂತ ಹೇಳಿದ್ರೆ ಹೆಂಗಂದ್ರೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳೋಗ್ಬೇಕಂತ ಹೋಗ್ತೀನಿ ಅಂತಂದ್ರೂ ಇಷ್ಟೇ ಮಾತಿನ ತಾತ್ಪರ್ಯ. ನಿಮ್ಮೂರಿಗೋಸ್ಕರ ನೀವು ಟೈಮ್ ಕೊಡ್ರಿ. ಬರೀ ಹೆಂಡ್ತಿನೇ ಅಲ್ಲ, ಗಂಡನೇ ಅಲ್ಲ, ಎಲ್ಲರೂ ಆಲ್ರೌಂಡ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಶಾಂಪು ಇರಲಿಲ್ಲ ರೀ ಫ್ರೆಂಡ್ಸ್, ಹಾಗಾಗಿ ಈಗ ತರಿಸ್ಕೊಂಡು ತಲೆ ಸ್ನಾನ ಅದೆಲ್ಲ ಮಾಡಿಕೊಂಡೆ. ನಿನ್ನೆನೇ ಎಣ್ಣೆ ಹಚ್ಕೊಂಡಿನಿ, ಬೆಳಗ್ಗಿನ ತಲೆ ಸ್ನಾನ ಮಾಡ್ಬೇಕಂತೇಳಿ. ನೀರೊಂದು ಬಂದಿದ್ವು, ಹಾಗಾಗಿ ಬಂಡೆ ತಿಕ್ಕೋದು ಮತ್ತು ಇವತ್ತಿನ ಬೆಳಗ್ಗೆ ಫುಲ್ ಬ್ಯುಸಿ ರೂಟೀನ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಹಾಗೆಯೇ ಈಗ ಸ್ನಾನ ಮಾಡಿಕೊಂಡೆ. ಈಗ ಮಸ್ತಾಗಿ ಸ್ವಲ್ಪ ತಂಗಾಳಿ ಬಿಸಾಕತ್ತದ್ರಿ. ಮೋಡ ಮೆಸ್ಕಿದ ವಾತಾವರಣ. ಮಕ್ಕಳು ಬಂದಾರ. 6:30 ಆಗೋಗೈತಿ, ಇನ್ನೂ ಬೆಳಕೈತಿ. ತೋರಿಸ್ತೀನಿ ನಿಮ್ಗೆ. ಬಿಸಿಲು ನೋಡ್ರಿ ಇನ್ನು ಹೆಂಗೈತಿ. ಈ ಒಂದೊಂದು ಇದಕ್ಕೂ ಒಂದೊಂದು ಥರದ್ದು ನೆನಪಾಗ್ತಿರ್ತಾವೆ. ಪದೇ ನಾನು ನೆನೆಸ್ಕೊತೀನಿ. ನಿಮಗೆ ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಬಾಡಿಗೆ ಇದ್ದು ನೋಡ್ರಿ, ಈ ಸಿಚುವೇಶನ್ದೊಳಗೆ ಬಾಡಿಗೆ ಮನೆಯೊಳಗೆ ಇದ್ನಿ ಅಂದ್ರೆ ಇದ್ದಾಗ ಹೊರಗೆ ಕುರ್ಚಿ ಹಾಕ್ಕೊಂಡು ಬಿಸಿ ಚಾಯರ, ಸಂಜೆ ಮಾಡಿ ಏನಾದರೂ ಸ್ನ್ಯಾಕ್ಸರ, ಮಕ್ಕಳ ಜೊತೆಗೆ ಹೊರಗೆ ಕುರ್ಚಿ ಹಾಕ್ಕೊಂಡು ಕೆಳಗಡೆ ಲಕ್ಷ್ಮಿಯರ ಅತ್ತಿನೂ ಬರ್ತಿದ್ರು. ಅವ್ರನ್ನ ಕರ್ಕೊಂಡು ಚಹಾ ಮತ್ತೇನಾದರೂ ಸ್ನ್ಯಾಕ್ಸ ಎಂಜಾಯ್ ಮಾಡ್ತಾ, ಏನೂ ಇಲ್ಲಾಂದ್ರೆ ಚಹಾ ಬ್ರೆಡ್, ಚಹಾ ಬಿಸ್ಕಿಟ್ ಅಂತೂ ಮಾಮೂಲಿ ಇದ್ದೇ ಇರ್ತಿತ್ತು. ಅದು ನೆನಪರಕತ್ತಿತ್ತು ನನಗೆ. ಈ ಸದ್ಯಕ್ಕೆ ಹೋಗ್ಬೇಕು ಅನ್ಕೋತೀನಿ ಆ ಮನೆಗೆ. ಒಳ್ಳೆ ಟೈಮ್ ಕೊಡೋವಲ್ದು. 1-2-3 ಸರಿ ಹೋಗಿನಂದ್ರು ಅರ್ಜೆಂಟ್ನಾಗ ಹೋಗಿ ಅರ್ಜೆಂಟ್ನಾಗ ಬರೋದಾಗೈತಿ. ಒಂದಿನ ಇಡೀ ಫುಲ್ ಡೇ ಟೈಮ್ ತಗೊಂಡು ಹೋಗ್ತೀನಿ. ಲಕ್ಷ್ಮಿಯರ ಅತ್ತೆಗಿರ್ಬೋದು, ಬಾಡಿಗೆ ನಮ್ಮ ಓನರ್ ಅಂಟಿಗಿರ್ಬೋದು, ಎಷ್ಟು ನೆನೆಸ್ತಾರ. ಹೋಗತ್ನಾಗ ಅಳ್ಕೊತ ಹೋಗಿದ್ದು ಬರ್ತೀನಿ ನಾನು ಹಂಗೆ ಹಿಂಗೆ ಅಂತೇಳಿ. ಹೋದ್ಮ್ಯಾಗ 2 ಸರಿ ಬಂದು ಹೋಗ್ಯಾವ ಅಂತ ಕೇಳ್ತಿರ್ತಾರೆ ಫೋನ್ ಮಾಡಿದಾಗ. ಅದೆಲ್ಲ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿನಿ. ಹಾಗಾಗಿ ಆ ಥರ ನಮ್ಗೆ ಹಚ್ಕೊಂಡಾರ ಅಂತ ಹೇಳ್ತೀನಿ. ಇದೆಲ್ಲ ಒಣಗೈತೆ ನೋಡ್ರಿ ಫ್ರೆಂಡ್ಸ್. ಇದ್ರೊಳಗೆ ಎಷ್ಟೊಂದ ಚಳಂಬ್ರಿ ಕಾಯಿ ಸಿಕ್ಕಾಪಟ್ಟೆ ಅಲ್ಲಿದಲ್ಲೇ ಒಣಗಿ ಉದುರೋದು ರೀ. ಏನು ಮಾಡ್ತೀರಿ, ಹಳ್ಳ್ಯಾಗಾರ ಹೆಂಗಾರ ಮಾಡಿ ತಗೊಂಡು ಯೂಸ್ ಮಾಡೋಕೆ ಬರ್ತಿತ್ತು. ವೈರ್ ಗುಂಟ ಹೋಗೈತ್ರಿ ಅದು, ಹಂಗಾಗಿ ಭಯ. ಅದಕ್ಕಂತೇಳಿ ಏನು ಮಾಡೋಕ್ಕಾಗಲ್ಲ. ಇಲ್ಲೇ ನಿಂತು ನೋಡೋದು. ಬಾಡಿಗೆ ಮನೆಯೊಳಗೆ ಮಾವಿನ ಹಣ್ಣು ನಿಂತು ನೋಡಿ ಎಂಜಾಯ್ ಮಾಡ್ತಿದ್ವಿ. ಬಟ್ ಇಲ್ಲಿ ಅಂಬ್ರಿಕಾಯಿದು ಪರಿಸ್ಥಿತಿ. ಈಗ ಸಾಯಂಕಾಲ ಒಗ್ಗರಣೆ ಹೋಗೋದು ಒಣಾಕಿನಿ. ಸ್ನೇಹ ಬಂದ್ಲು, ಕಸ ಹುಡುಗಿದ್ದೆ, ನೆಲ ವರ್ಷ ಆಕಿನೂ ಕೈಕಾಲು ಮುಖ ತೊಗೊಂಡು ಫ್ರೆಶ್ ಆಗ್ಯಾಳ. ಉದ್ಬತ್ತಿ ಹಚ್ಬಿಡು ರೀ. ಎದ್ದೇಳ್ತೀರಿ ಏನು ಚಹಾ ಮಾಡೋಣ ಸದ್ಯಕ್ಕೆ. ಬಂದು ನಾಳೆಗೆ ಬರ್ತಂದಿದ್ದೆಲ್ಲ ಮಾಮ ಅದಾರಲ್ಲ, ಚಹಾ ಮಾಡೋಣ ಬರ್ರಿ ಫ್ರೆಂಡ್ಸ್. ಸಾಯಂಕಾಲ ಮತ್ತು ಕೇಕ್ ತೊಗೊಂಡು ಬಂದಾರ ನೋಡ್ರಿ ಅವ್ರ ಪಪ್ಪ. ಮಸ್ತ್ ಪಿಲ್ಯಾಗ ಖುಷಿ ಆಗಿಬಿಟ್ಟೈತಿ ನೋಡ್ರಿ. ಇಲ್ಲಿ ಸೂಪರ್ ಅಂದ್ರೆ ಸೂಪರ ನೋಡ್ತಾ ಇರ್ಬೋದು. ಕೇಕ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಕೂಡ ಕೇಕ್ ಇಷ್ಟ ಆಗೇ ಆಗ್ತದೆ.
ಆದ್ರೆ ನನ್ನ ಮಕ್ಳಂತೂ ಕೇಕ್ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಐಸ್ ಕೇಕ್ ತೊಗೊಂಡು ಬಂದಾರ ನೋಡ್ರಿ ಅವ್ರ ಪಪ್ಪ. ಐಸ್ ಕೇಕ್ ಅಂದ ತಕ್ಷಣ ನಂಗೆ ನೆನಪಾಗೋದು ನಮ್ಮ ಸರು ನೋಡ್ರಿ. ಯಾಕಂದ್ರೆ ಅಕ್ಕಿಗಂತೂ ಐಸ್ ಕೇಕ್ ಅಂದ್ರೆ ಅಷ್ಟು ಪಂಚ ಪ್ರಾಣ. ಸಿದ್ಧಾರ್ಥ್ ಅಂತೇಳಿ ಹೆಸರು. ನೀವು ಎಲ್ಲ ಕೇಳ್ತಿರ್ತೀರಿ ಕೆಲವೊಬ್ಬರು ಹೊಸ್ದಾಗಿ ನೋಡೋರು, ಪಿಲ್ಲು ಅಂತಂತ ಯಾಕಂತೀರಿ ಅವನ ಹೆಸರು ಏನಂತೇಳಿ. ಈ ಕಡೆ ನಮ್ಮ ಕಡೆ ಅಂದರೆ ಈ ಕಡೆ ಮಹಾರಾಷ್ಟ್ರ ಸೈಡ ಪಿಲ್ಲು ಅಂತಂದ್ರೆ ಸಣ್ಣ ಮಕ್ಳಿಗೆ ನಾವು ಬಂಗಾರ, ಮುದ್ದು, ಪುಟ್ಟ ಅಂತೇಳಿ ಏನೋ ಪೆಟ್ ನೇಮ್ ಕರಿತೀವಿ ನೋಡ್ರಿ. ಈ ಕಡೆ ಪಿಲ್ಲು ಅಂತಂದ್ರೆ ಆ ಥರ ಅರ್ಥ ಬರ್ತೈತಿ. ಸೊ ಆ ಕಾರಣಕ್ಕಾಗಿ ನಾವು ಅದೇ ಕರಿತೀವಿ. ಎಷ್ಟೇ ದೊಡ್ಡ ಮಕ್ಕಳಾದರೂ ಕೂಡ ನಮ್ಗೆ ಅದು ಪ್ರೀತಿ ಅನ್ನೋದು ಇದ್ದೇ ಇರ್ತೈತಿ ನೋಡ್ರಿ ಮಕ್ಳ ಮ್ಯಾಗ. ಸೊ ಇವಾಗ ಕೇಕ್ ಹೆಂಗೈತೆ ಹೇಳ್ರಿ, ಮಕ್ಕಳಿಗೆ ಬರ್ತಡೇ ಅಂತಂದ್ರೆ ಮಕ್ಳಿದ್ರೇ ಖುಷಿ ನೋಡ್ರಿ. ಮತ್ತು ಹಂಗೆ ನಮ್ಮ ಬಾಜುಕ ಸಿಮಾ ಅಂಟೆ ಅದರ, ಲಿಫ್ಟ್ ಬಾಜುಕಿನ ಅಂಟೆ ಅದರ ನೋಡ್ರಿ. ಅವ್ರಿಗೂ ಕೂಡ ಮಗಳಿಗೆ ಹೆಣ್ಣು ಪಾಪು ಆಗೈತಿ, ಕರ್ಕೊಂಡು ಬಂದಿದ್ದಾರ. ಅದೊಂಥರ ಖುಷಿ ನೋಡ್ರಿ. ಪಾಪು ಹೆಂಗೆ ಕ್ಯೂಟಾಗಿ ಕುಂತಾಳೆ ನೋಡ್ರಿ ಫ್ರೆಂಡ್ಸ, ಆಟ ಆಡ್ಕೋತ. ಸೊ ಚೆನ್ನಾಗಂತ ಅನ್ಸಕತ್ತಿತ್ತು. ನಮ್ಮ ಕವಿತಾ ಮತ್ತೆಯರ ಮತ್ತು ನಮ್ಮ ನಾದಿನಿ ಮಗಳು ಖುಷಿ ಅಂತ ಹೇಳಿ ಕುಂತಾಳೆ ನೋಡ್ರಿ. ಹಾಗೆ 5th ಫ್ಲೋರ್ದಾಗ ಪಿಲ್ಲು ಫ್ರೆಂಡ್ ಆಗ್ಬೇಕು, ಆಟ ಆಡ್ತಾರೆ ಕೂಡಿ. ಆ ಹುಡುಗು ಕೂಡ ಕರೆದಿದ್ದೆ ನೋಡ್ರಿ. ಬಂದವ್ರಿಗೆಲ್ಲ ಕುಂಕುಮ ಹಚ್ಚಿ. ಸೊ ಇವಾಗ ಪುಟ್ಟದಾಗಿ ನನ್ನ ಮಗನಿಗೆ ದೊಡ್ಡದಾಗಿ ಬರ್ತ್ಡೇ ಸೆಲೆಬ್ರೇಷನ ಮಾಡ್ರಿ. ಫೋಟೋ ಕಳ್ಸಲ್ಲ केल्यावर द्यायचं का मी बसली कसं बसलंय बघा त्याला हौस आहे हो तिकडं केकचा काट करायचा त्या हौस आहे त्याला तू कर जा मग. कालच घे तुझा गल्ला भरून ठेव पटपट. ನೋಡ್ರಿಲ್ಲ ನೋಡ್ರಿ ಪಿಲ್ಯಾನ್ ಬಡ್ಡ್ಯಾಕ್ ಬಂದಾರೆ. ಪಿಲ್ಯಾನ್ ಗಲ್ಲ ತುಂಬತದ ಅದು ಹೊಸದು. ಈ ಶಾರ ಮೇಲೆ ಕಸಾಡ್ರಿ ಅದು ಗಲ್ಲ ತುಂಬಿಸ್ನ ಬರದ್ರಾಗ ಅಂದು ಮನೆ ಕಟ್ಕಷ್ಟ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಪಿಲ್ಲು, ಹ್ಯಾಪಿ ಬರ್ಡೇ ಟು ಯು. कट करता केक घे अय्यो ಅಪ್ಪಾಜಿ ಹೇಳ್ರಿ ಅಪ್ಪ, ನೀವೇ ಹಿಡ್ಕೋರಿ ಕೈ. ಹಾ ಹಿಡೀರಿ. ಪಪ್ಪ ಓಡೋಗರಂಗೆ ಹೆಂಗೆ ಕೂತಾರ ನೋಡ್ರಿ. ಆಯ್ತು, ಚಂದ ಕುಂದ್ರಲ್ಲ ನೀವು. ಚಲೋ ಬರಾಗೈತೆ ಪುಟ್ಟದಾಗ. ಇಡ್ರಿ ಕೊಡು ನೋಡ್ರಿ. ತೆಗೆದು ಹೋಗಲ್ದ. ನನ್ನ ಮುದ್ದು ಮಗನಿಗೆ ನೀವು ಕೂಡ ಒಂದು ಒಳ್ಳೆ ಆಶೀರ್ವಾದ ಮಾಡಿರಿ. ಅದು ಕಮೆಂಟ್ ಮಾಡೋದ್ರ ಮುಖಾಂತರ. ದಯವಿಟ್ಟು ಕ್ಷಮೆ ಇರಲಿ, ವಿಡಿಯೋನ ಲೇಟಾಗಿ ಹಾಕಕತ್ತೀನಿ. ತುಂಬ ಓಡಾಟಗಳು, ತುಂಬ ಕೆಲಸಗಳು, ಇದರಿಂದಾಗಿ ಸ್ವಲ್ಪ ಲೇಟಾಗಿನೇ ಹಾಕಕತ್ತೀನಿ. ದಯವಿಟ್ಟು ಒಂದು ಕ್ಷಮೆ ಇರಲಿ. ಇನ್ನೊಂದು, ಮಕ್ಕಳಿಗೆ ನಾವು ತಾಯಂದಿರು ದಿನವಿಡೀ ಅವ್ರಿಗೋಸ್ಕರ ಎಷ್ಟು ಟೈಮ್ ಕೊಡ್ತೀವಿ, ಎಲ್ಲ
ಅವರೇ ನಮ್ಮ ಲೈಫ್ ಅಂತ ನಾವು ಅಂದ್ಕೊಂಡಿರ್ತೀವಿ. ತಾಯಂದ್ರಾದವ್ರು ಎಷ್ಟೇ ಮಕ್ಳಿಗೆ ನೀವು ತೋರಿಸ್ರಿ ಕಾಳಜಿ ಕಕಲತಿ, ಬಟ್ ಅವ್ರಂತರೂ ಅವ್ರ ಅಪ್ಪದೇರಿಗೇ ಫೇವ್ರೇಟ್ ಆಗಿಬಿಡ್ತಾರೆ ಮಕ್ಳಂತರೂ ಕೂಡ. ಮಕ್ಳಿಗೆ ಫೇವ್ರೇಟ್ ಯಾರು ಅಂತಂದ್ರೆ ನೀವು ಕೇಳ್ರಿ, ತುಂಬ ಮಕ್ಳು ಹೇಳೋದು ಪಪ್ಪ ಅಂತೇಳಿ. ಅವ್ರ ಪಪ್ಪ ಏನು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಮಕ್ಳಿಗಂತೂ ಇಷ್ಟ ಆಗೋದು ಅಂತಂದ್ರೆ ತಾಯಿಗಿನ ಹೆಚ್ಚಿಗೆ ತಂದೆನೇ ನೋಡ್ರಿ ಫ್ರೆಂಡ್ಸ. ಬಟ್ ನಮ್ಮ ಪಿಲ್ಲು ಅಂತರೂ ಅವ್ರ ಪಪ್ಪ ಅಂದ್ರೆ ಅಷ್ಟು ಪ್ರೀತಿ ರೀ, ಅಷ್ಟು ಖುಷಿ. ಅವು ಭಾಳ ಇಷ್ಟಪಡ್ತಾನೆ ಅವ್ರ ಪಪ್ಪಾಗ. ನೋಡ್ರಿ ಪುಟ್ಟದಾಗಿದ್ರು ಕೂಡ ಸೆಲೆಬ್ರೇಷನ್ ಅಂತರೂ ನಮ್ಮ ಮನೆಗಳಲ್ಲಿ ಜಾಸ್ತಿನೇ ಆಗ್ತಾ ಇರ್ತಾವಂತಲೇ ಹೇಳ್ಬೋದು. ನಾವು ತುಂಬ ಜನ ಇದ್ವಿ, ಬಟ್ ಈಗ ಇಷ್ಟೇ ನಮ್ಮ ಪಿಲ್ಲು ಖುಷಿಗೋಸ್ಕರ ಅಂತ ಸಿಂಪಲ್ಲಾಗಿ ಮಾಡಿದ್ರೂ ಅವನಿಗೆ ಖುಷಿ ಆಗೋ ಥರನೇ ಮಾಡಿದ್ವಿ. ಮಕ್ಕಳು ಇಷ್ಟೇ ಏನಂತಂದ್ರೆ ಮಕ್ಕಳಿಗೆ ಇಷ್ಟೇ ಸಾಕ್ರಿ, ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಕೋತಾರೆ ಅವ್ರ ಮನಸ್ಸಿನೊಳಗೆ. ಏನು ಮಾಡೋದನ್ನು ತಂದೆ ತಾಯಿ ಮಕ್ಕಳಿಗೋಸ್ಕರನೇ ಮಾಡೋದು. ಒಬ್ರು ಹೆಚ್ಚಾಗಲಿ ಒಬ್ರು ಕಡಿಮೆ ಆಗಲಿ ಮಕ್ಕಳು ಖುಷಿನೇ ನೋಡೋದಕ್ಕೋಸ್ಕರನೇ ನಾವು ಕಷ್ಟಪಡ್ತಾ ಇರ್ತೀವಿ. ಫೈನಲಿ ಪಿಲ್ಲುಗೂ ಕೇಕ್ ತಿನ್ನಿಸಿದ್ದಾಯಿತು. ಸೊ ಇವಾಗ ನೋಡ್ರಿ ನಾವು ಚಪ್ಪಲಿ ಸ್ಟ್ಯಾಂಡ್ ಹೊರಗೆ ಮಾಡ್ಯಾರತ್ರಿ. ಸದ್ಯಕ್ಕೆ ಸೋಮವಾರ ಫುಲ್ ರಶ್ ಅದ. ಲಾಸ್ಟ್ ಟೈಮ್ ದೀಪಕ್ಕರು ಪೂಜೆ ಇತ್ತು ರೀ ಪಾಳ್ಯಕ್ಕೆ, ಈಗ ಯಾರ್ದೈತೆ ಗೊತ್ತಿಲ್ಲ. ನಮ್ಮ ವಂಶದವ್ರದ್ದೇ ಇರ್ತದ ಪೂಜೆ ಸೇವಾ ಮಾಡೋದು. ಸ್ಟ್ಯಾಂಡ್ ಹೊರಗೆ ಮಾಡ್ಯಾರ ನೋಡ್ರಿ. ಕಾಯ್ ಚಪ್ಪಲ್ ಸ್ಟ್ಯಾಂಡ್. ನಮ್ಮ ಕಡೆ ಪಾದರಕ್ಷೆ ಅಂತ ಇರ್ತದ್ರಿ. ಪಟಕ ನಂಗೆ ಗೊತ್ತಾಗಲಿಲ್ಲ. ಹೋಗೋ ನಡ್ರಿ. इटको नको मम्मी पिल्याच्या देऊ नको हरवली तर सांगते आता त्याला काय होतं चल आमचे भेटत नाही स्लीपर ಒಳಗಡೆ ಹೋಗೋ ಮಂತಿ ಟೋಕನ್ ಕೂಡ ಅವನ್ ಬಲ್ಲಕತ್ ನೋಡ್ರಿ ಎಷ್ಟು ದಿನ ಆದ್ಮೇಲೆ ಸಿದ್ದೇಶ್ವರ ಗುಡಿ ಬಂದಿ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಹೊಡ್ತಾ ನೋಡೋ ಕದಿಯಲ್ಲಿ ಸಾಂಗ್ ಬರ ಆಟೋನ್ ಯಾವಾಗ ಬಂದೀವಿ ಅನ್ನೋದ ನಮ್ಗೆ ನೆನಪಿಲ್ಲ ಭಾಳ ದಿವಸದ ಮೇಲೆ ಬಂದೀವಿ ಅನ್ನೋದು ಅಷ್ಟೇ ನೋಡ್ರಿ ಫ್ಯಾಮಿಲಿ ಎಲ್ಲ ಹೆಂಗೆ ಬಂದು ಆರಾಮ್ಸೆ ನಿವಾನ್ ತಣ್ಣಗೆ ಕುಂದಿರ್ತಾರೆ ಇಲ್ಲಿ ಗಾಳಿಗೆ ಸಿಕ್ಕಾಪಟ್ಟೆ ಆರಾಮ್ ಅನಿಸ್ತದ್ರಿ ಆ ಕಡೆ ಈ ಕಡೆ ನೀರ ನಡು ಈ ಥರ ದೇವಸ್ಥಾನಕ್ಕೆ ಹೋಗೋಕೆ ಹಾದಿ ಚೆನ್ನಾಗಿ ಅನಿಸ್ತದ್ರಿ ಈ ಥರ ಎಲ್ಲ ಗ್ರೀನರಿ ನೀರು ಬಿಟ್ಟಿರ್ತಾರೆಲ್ಲ ಧೂಳೆಲ್ಲ ಇದಾಗಿರ್ತದ ಚೆನ್ನಾಗಿ ಅನಿಸ್ತದ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತದ ನೆಮ್ಮದಿ ಅನಿಸ್ತದ ಎಲ್ಲೇ ಹೋರಿ ನೀವು ದೇವಸ್ಥಾನಕ್ಕೆ ಎಷ್ಟು ಸಮಾಧಾನ ಅಂತ ಅನ್ನಿಸ್ತದ ನೋಡ್ರಿ ಅಲ್ಲಿ ಮಿಸ್ಸಸ್ ಅವರಿಗೆ ಹಸ್ಬೆಂಡು ಫೋಟೋ ಶೂಟಿಂಗ್ ನಡೆದು ಚೆನ್ನಾಗಿ ಅನಿಸ್ತದ ಒಂದೊಂದು ಥರದ್ದು ನೋಡೋಕೆ ಖುಷಿ ಅನ್ನಿಸ್ತದ ದೇವಸ್ಥಾನಕ್ಕೆ ಬಂದ್ರೆ ಬರೀ ಹೋಗೋ ಒಳಗೆ ನೀವು ಕೂಡ ನಮ್ಮ ಸೊಲ್ಲಾಪುರ ಸಿದ್ದರಾಮೇಶ್ವರ ಅವರ ಒಂದು ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗ್ರಿ ವಿಡಿಯೋದೊಳಗೆ ನೋಡಿ ನಮಸ್ತೆ ಮಾಡ್ಕೋರಿ ಎಲ್ಲರೂ ಕೂಡ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ನಮ್ಮ ಪಿಲ್ಲುಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡಿ ಪೂಜೆ ಹೋಗ್ಬಾರ್ದಂದ್ರೆ ಇವರು ಒಳಗ ಏನು ಏನು ನೋಡ್ರಿ ಹಂಗೆ ಪಾಲ್ಕಿನೂ ಕೂಡ ಇತ್ತು ಸೊ ಪಾಲ್ಕಿಗೂ ಕೂಡ ನಮಸ್ಕಾರ ಮಾಡಿದ್ವಿ ನಮಗಂತೂ ಅವತ್ತು ಭಾಳ ಖುಷಿನೇ ಐತೆ ನೋಡ್ರಿ ಫ್ರೆಂಡ್ಸ ಹಂಗೆ ಆ ಪಾಲ್ಕಿ ಒಳಗಿರುವಂಥ ಅಕ್ಷತ ಮತ್ತು ಹೂ ಪ್ರಸಾದ ಎಲ್ಲ ಕೂಡ ನನಗೆ ಕೊಟ್ಟರು ತಗೋರಿ ಅಂತೇಳಿ ಅದು ಅದಾಗದೆ ಬಂದ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ನೋಡ್ರಿ ನಮ್ಮ ಮೈದ್ನ ಮಲ್ಲು ನೀವು ನೋಡ್ತಾ ಇರ್ಬೋದು ನಿಮ್ಗೆ ಗೊತ್ತಿರೋ ಹಂಗೆ ನಾವು ಕೂಡ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರ
ಒಂದು ದೇವರಿನ ಒಂದು ಸೇವೆ ಮಾಡ್ತೀವಿ ನಾವು. ಅದು ಇವತ್ತಲ್ಲ ನಿನ್ನೆಲ್ಲ, ನಮ್ಮ ಹಿಂದಿನ ಕಾಲದಿಂದನೂ ನಮ್ಮ ಗಂಡನ ಮನೆತನದೊಳಗೆ ಆ ಒಂದು ಪದ್ಧತಿ ಐತೆ ನೋಡ್ರಿ. ಸೊ ಮಲ್ಲು ಬರೋಣ ಮತ್ತು ಪಿಲ್ಲು ಕಾಕ ಅಂತ ಹೋದ್ನ. ಮತ್ತು ಇದು ಏನಂದ್ರೆ ನಮ್ಮ ಮನೆಯೊಳಗಿರೋದೇ ಬೇರೆ. ಈಗ ದೇವಸ್ಥಾನದಾಗ ನೋಡ್ರಿ ಫ್ರೆಂಡ್ಸ್, ಎಷ್ಟು ಜನ ಎಲ್ಲ ಎಷ್ಟೊಂದು ನಮ್ಗೆ ಸಿದ್ದರಾಮನ ಕೃಪಾಶೀರ್ವಾದದಿಂದ ನಮಗೆ ಒಂದು ಬೆಲೆ ಜಾಸ್ತಿ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಆ ಅಪ್ಪನ ಸೇವೆ ಮಾಡೋದ್ರಿಂದ ನಮಗೂ ತುಂಬ ಜನ ಒಳ್ಳೆ ರೀತಿಯಾಗಿ ನೋಡ್ತಾರೆ. ಇವತ್ತು ನಮ್ಮ ಪಿಲ್ಲುನ್ ಬರ್ತಡೇಗೆ ಅಂತೇಳಿ ಸ್ಪೆಷಲ್ ಮಿಸಲ್ ಪಾವ್ ಮಾಡಿದ್ದು ನೋಡ್ರಿ. ಪಾವ್ ತೊಗೊಂಬಂದಿದ್ರು ಯಜಮಾನ್ರು ಮತ್ತು ಆಂಟಿ, ಆ ಕಡೆ ಬಾಜುಕಿನಾರ ಆಂಟಿ, ನಮ್ಮ ಅತ್ತೆಯರು ಎಲ್ಲರೂ ಬಂದಿದ್ರಲ್ಲ, ಎಲ್ಲರಿಗೆ ನಮ್ಮ ಮಿಸಲ್ ಪಾವ್ ಟೇಸ್ಟ್ ಮಾಡೋಕೆ ಕೊಟ್ಟು ಕಳಿಸಿದೆ ಮನ್ಯಾಗ. ಇಲ್ಲಿ ನೋಡ್ರಿ ಪಿಲ್ಲೂನು ಟೇಸ್ಟ್ ಮಾಡ್ತಾನೆ. ಈಗ ಹೆಂಗಾಗೈತಪ್ಪ? ಲಿಂಬೆಹಣ್ಣು ಹಿಡ್ಕೊಂಡು ಕುಡಿ ನೋಡೋಣ ರಸ. ಮಸ್ತೆ ಚಟಕ್ ಮಟಕ ಹೆಂಗಾಗಿದ್ರಿ? ಜಂಜಣಿಕ ಇದೊಂದು ಬೋಗಣಿ ತುಂಬ ಮಾಡಿದ್ದೆ. ನಮ್ಮ ಪಿಲ್ಲುಗ ಮಲ್ಲು ಕಾಕ ಶುಭಮ್ ಕಾಕ ಕರೆಯೋದಿತ್ತು. ಶುಭಮ್ಮ ಡ್ಯೂಟಿಗೆ ಹೋಗ್ಯಾನ್ರಿ, ಓಮ ಕಾಕರು ಡ್ಯೂಟಿಗೆ ಹೋಗ್ಯಾರ. ಮಲ್ಲು ದೇವಸ್ಥಾನದಾಗಿದ್ದು ನೋಡ್ರಿ, ಬಾ ಅಂತೇಳಿ ಬಂದು ಫೋನ್ ಹಚ್ಚಕತ್ತೀವಿ, ಫೋನು ಬಂದೆ ಅಂತ ಹೇಳಕತ್ತದ. ಕೊನೆಗೆ ಎಲ್ಲರೂ ಇರ್ಬೇಕ್ರಿ ಪಿಲ್ಲುಗೆ, ಎಲ್ಲರೂ ಬೇಕು. ಅವ್ರ ಅಪ್ಪನ್ಕಿನ ಒಂದು ಕೈ ಮುಂದದನ್ರಿ, ಹಿಂದಿಲ್ಲ. ಹೌದಿಲ್ಲಪ್ಪ? ಬರ್ರಿ ಮಿಸಲ್ ಪಾವ್ ಟೇಸ್ಟ್ ಮಾಡೋಣಂತ. ನಾನಂತ್ರ ಟೇಸ್ಟ್ ಮಾಡಿಲ್ಲ, ಬರೀ ನೋಡಕತ್ತನ ತೀತೈತಿ. ಕಲರು ಬಿಲರು ಎಲ್ಲ ನೋಡಿದ್ಮ್ಯಾಗ ಮಿಸಲ್ ಪಾವ್ ಸೂಪರ್ ಆಗೈತೆ ಅಂತೇಳಿ ಘಮ ಘಮ ವಾಸನೆ ಬರತೈತಿ. ಉಳ್ಳಾಗಡ್ಡೆ ಹಾಕೊಂಡಿನಿ, ಲಿಂಬೆಹಣ್ಣು ರಸ ಹಿಂಡ್ಕೊಂಡಿನಿ. ಮಿಸಲ್ ಪಾವ್ ಎಂಜಾಯ್ ಮಾಡ್ತೀನಿ. ಇವತ್ತಿನ ಬರ್ತಡೇ ಸ್ಪೆಷಲ್ ನೋಡ್ರಿ. ಓಕೆ ಸ್ನೇಹಿತರೆ, ಇವತ್ತಿನ ದಿನದ ಬ್ಲಾಗ ಈ ಥರ ಇತ್ತು ನೋಡ್ರಿ. ನಿಮ್ಗೆ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿದ್ರಿ. ಸರಿ, ಇರೋದೊಂದು ಲೈಫ, ಎಲ್ಲರ ಜೊತೆ ಖುಷಿಯಾಗಿ ಆದಷ್ಟು ನಮ್ಮನ್ನೇ ಯಾರು ಇಷ್ಟಪಡ್ತಿರ್ತಾರ, ನಮ್ಮನ್ನೇ ಯಾರು ಹರೈಸಿ ಬರ್ತಾರ ಅವ್ರ ಜೊತೆಗೆ ಖಂಡಿತವಾಗಲೂ ಕೂಡ ಹ್ಯಾಪಿಯಾಗಿರ್ರಿ. ನಿಮ್ಮ ಪ್ರೀತಿಸೋ ಜನರಿಗೋಸ್ಕರ ನಿಮ್ಮ ಟೈಮನ್ನು ಆದಷ್ಟು ಕೊಡ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.